ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ರಿಸಲ್ಟ್ ಬೆನ್ನಲ್ಲೇ ಹೈ ಅಲರ್ಟ್. ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ ಇದು. ಈ ಕ್ಷಣದ 3 ಬಿಗ್ ಬ್ರೇಕಿಂಗ್. ರಾಜ್ಯ ರಾಜಕೀಯದ ಬಿಗ್ ಬ್ರೇಕಿಂಗ್ ಸುದ್ದಿ ಇದು. ರಿಸಲ್ಟ್ ಬೆನ್ನಲ್ಲೇ ಭಾರಿ ಬೆಳವಣಿಗೆಗಳು ನಡೀತಾ ಇದೆ. ನ್ಯೂಸ್ 18 ನಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್. ಸಂಪುಟ ಸರ್ಕಸ್ ರಿಸಲ್ಟ್ ಬೆನ್ನಲ್ಲೇ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಬದಲಾವಣೆ ಆಗುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಈಗ ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ, ಸಂಪುಟಕ್ಕೆ ಯಾರೆಲ್ಲ ಇನ್ ಆಗ್ತಾರೆ, ಈಗಿರೋರು ಯಾರೆಲ್ಲ ಹೊರಗಡೆ ಹೋಗ್ತಾರೆ, ಔಟ್ ಆಗ್ತಾರೆ, ನ್ಯೂಸ್ 18 ನಲ್ಲಿ ಈ ಬಗ್ಗೆ ನಾವು ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀವಿ. ಸಂಪುಟ ಸರ್ಕಸ್ ಇನ್ನೂ ಕೂಡ ಮುಗಿದಿಲ್ಲ. ಆಗಾಗ ಈ ವಿಚಾರ ಚರ್ಚೆಗೆ ಬರ್ತಾನೆ ಇರುತ್ತೆ. ಚರ್ಚೆಗೆ ಬಂದಂತ ಟೈಮ್ ನಲ್ಲಿ ಪುನರ್ರಚನೆ ಆಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ, ಆ ಗೊಂದಲ ಅಂತೂ ಇದ್ದೇ ಇರುತ್ತೆ. ಮತ್ತೆ ಸಚಿವಾಕಾಂಕ್ಷಿಗಳು ನಿರಂತರವಾಗಿ ಲಾಬಿಯನ್ನ ರಾಜ್ಯ ಮಟ್ಟದಲ್ಲೂ ಮಾಡ್ತಾ ಇರ್ತಾರೆ. ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ದೆಹಲಿಯಲ್ಲಿ ಕುತ್ಕೊಂಡು ಅಲ್ಲೂ ಕೂಡ ರಾಷ್ಟ್ರೀಯ ನಾಯಕರಿಂದ ಮಾಡಿಸಿದ್ದು ಕೂಡ ನಾವು ನೋಡಿದ್ದೀವಿ. ಅಲ್ಲೂ ಸ್ಟ್ರಾಂಗ್, ಇಲ್ಲೂ ಸ್ಟ್ರಾಂಗ್. ಇವರ ಒಂದೇ ಒಂದು ಮಾತು ಫೈನಲ್. ಆಕಾಂಕ್ಷಿಗಳಿಗೆ ಹೊಸ ಲೀಡರ್. ಇದು ಸಾಹುಕಾರ್ ಸ್ಟ್ರಾಂಗ್ ಗುರು ಸ್ಟೋರಿ. ಅಲ್ಲೂ ಸ್ಟ್ರಾಂಗ್, ಇಲ್ಲೂ ಫುಲ್ ಸ್ಟ್ರಾಂಗ್. ಬಿಜೆಪಿಯಲ್ಲೂ ಸಾಹುಕಾರ್ ಪವರ್ಫುಲ್ ಆಗ್ತಾ ಇದ್ದಾರಾ? ಸಚಿವ ಸ್ಥಾನಕ್ಕೆ ಸಾಹುಕಾರ್ ಮುಂದೆ ಪರೇಡ್ ನಡೀತಾ ಇದೆ. ನಾವು ರಿಕಾಲ್ ಮಾಡ್ಕೊಳ್ಬಹುದು, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತ ಟೈಮ್ ನಲ್ಲಿ ಇದೇ ಸಾಹುಕಾರ್ ಯಾವ ತರ ಅಲ್ಲಿ ಕಂಟ್ರೋಲ್ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ರು, ಜೊತೆಗೆ ಸರ್ಕಾರವನ್ನ ಬೀಳ್ಸೋ ನಿಟ್ಟಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು, ಪದೇ ಪದೇ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ರು ಪ್ರಮುಖ ನಾಯಕರಿಗೆ ಅಂತ. ಆ ಟೈಮ್ ನಲ್ಲಿ ಸ್ಟ್ರಾಂಗ್ ಆಗಿದ್ರು ಅಂತ. ಸೊ ಬಿಜೆಪಿಗೆ ಬಂದ ಮೇಲೆ ಇಲ್ಲೂ ಕೂಡ ಸ್ಟ್ರಾಂಗ್ ಆಗ್ತಾ ಇದ್ದಾರಾ? ಹಾಗಾದ್ರೆ ದಿನ ಕಳೆದಂತೆ ಇವಾಗ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರೆ ಅವರು ಸಾಹುಕಾರ್ ಬಳಿಗೆ ಹೋಗಿ ಗುಪ್ತ ಸಭೆ ಮಾಡ್ತಾ ಇದ್ದಾರೆ. ಒತ್ತಡ ತಂತ್ರಗಳನ್ನ ಶುರು ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ರಹಸ್ಯವಾಗಿ ಸಭೆಯನ್ನ ನಡೆಸಿದ್ದಾರೆ. ಆ ಸಭೆ ಎಲ್ಲಾಗಿದೆ, ಚರ್ಚೆಗಳು ಎಲ್ಲಿ ನಡೆದಿದೆ ಅಂತಂದ್ರೆ ಅದು ಮತ್ತದೇ ಸಾಹುಕಾರ್ ಮನೆಯಲ್ಲಿ, ರಮೇಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ರಹಸ್ಯವಾಗಿ ಸಭೆ ನಡೆಸಿದ್ದಾರೆ. ಇಲ್ಲಿ ಮೂಲ ಬಿಜೆಪಿಗರು ಕೂಡ ಸಾಹುಕಾರ್ ಮೊರೆ ಹೋಗಿದ್ದಾರೆ. ರೇಣುಕಾಚಾರ್ಯ, ನಿರಾಣಿ, ರಾಜು ಗೌಡ, ಶಂಕರ್ ಮುನೇನಕೊಪ್ಪ, ಶಾಸಕ ಬೆಳ್ಳಿ ಪ್ರಕಾಶ್ ಈ ಒಂದು ಗುಪ್ತ ಸಭೆಯಲ್ಲಿ ಪಾಲ್ಗೊಂಡಿದ್ರು, ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇವರೆಲ್ಲರದು ಮೇನ್ ಉದ್ದೇಶ ಏನು? ಸಚಿವ ಸ್ಥಾನ ತಮಗೂ ಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಮುಖಾಂತರ ಪ್ರಭಾವವನ್ನ ಬಳಸಿದ್ರೆ, ಲಾಭಿಯನ್ನ ಮಾಡಿದ್ರೆ ತಾವು ಸಚಿವರಾಗಬಹುದು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಮನೆಯಲ್ಲೇ ನಡೆದಿರುವಂತ ಸಭೆ ಇದು. ಸಚಿವ ಸ್ಥಾನ ಕೊಡಿಸಿ ಅಂತ ಹೇಳಿ ಇವರೆಲ್ಲರೂ ಸಾಹುಕಾರ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇವರಿಷ್ಟೇ ಅಲ್ಲ, ಇನ್ನು ಜಾರಕಿಹೊಳಿ ನಿವಾಸಕ್ಕೆ ಪೂರ್ಣಿಮಾ ಶ್ರೀನಿವಾಸ್ ಕೂಡ ಬಂದಿದ್ದಾರೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಪೂರ್ಣಿಮಾ. ಸಚಿವ ಸ್ಥಾನಕ್ಕೆ ಮನವಿಯನ್ನ ಹಾಗಾದ್ರೆ ಪೂರ್ಣಿಮಾ ಮಾಡ್ಕೊಂಡಿದ್ದಾರಾ? ಈಗ ಮೇಲ್ಗಡೆ ಯಾವ ಹೆಸರೆಲ್ಲ ನಾವು ಹೇಳಿದ್ವಿ, ಅವರೆಲ್ಲರೂ ಕೂಡ ಈಗ ಸಾಹುಕಾರ್ ಮನೆಗೆ ಹೋಗಿ ಗುಪ್ತ ಸಭೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದು ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಅವರು ಕೂಡ ಹೋಗಿದ್ದಾರೆ. ಹಾಗಾದ್ರೆ ಇಲ್ಲೂ ಕೂಡ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಬಂದ ಮೇಲೂ ಕೂಡ ಪವರ್ಫುಲ್ ಲೀಡರ್ ಆದ್ರ ಜಾರಕಿಹೊಳಿ. ಮೂಲ ಬಿಜೆಪಿಗರೇ ಬರ್ತಾರೆ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ. ಅವ್ರ ಮುಖಾಂತರ ಮೊರೆ ಇಡ್ತಾರೆ, ಮನವಿಯನ್ನ ಮಾಡ್ತಾರೆ, ಲಾಭಿಯನ್ನ ಮಾಡ್ತಾರೆ. ಅಂದ್ರೆ ಸಾಹುಕಾರ್ ಮೂಲಕ ಹೋದ್ರೆ ಮಂತ್ರಿಗಿರಿಯ ವಿಶ್ವಾಸ ಇವರಿಗೆ ಸಿಕ್ಕಿದ್ಯಾ? ಇಲ್ಲೂ ಸ್ಟ್ರಾಂಗ್ ಆಗ್ತಾ ಇದ್ದಾರ ಸಾಹುಕಾರ್ ಅಂತ ಒಂದು ಅನುಮಾನ ಮೂಡೇ ಮೂಡುತ್ತೆ. ಯಾಕಂದ್ರೆ ಹೈಕಮಾಂಡ್ಗೆ ಹತ್ರ ಆಗಿದ್ದಾರೆ ರಮೇಶ್ ಜಾರಕಿಹೊಳಿ. ಸಿಎಂ ಬಿಎಸ್ವೈಗೂ ಕೂಡ ಅತ್ಯಾಪ್ತರಾಗಿದ್ದಾರೆ ರಮೇಶ್ ಜಾರಕಿಹೊಳಿ. ಈ ಹಿನ್ನೆಲೆಯಲ್ಲಿ ಅವರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು ಅನ್ನೋದು ಗೊತ್ತಾಗಿದೆ. ಮತ್ತೆ ಈ ಹಿಂದೆ ಸಚಿವ ಸ್ಥಾನ ಯಾರೆಲ್ಲ ಕಳ್ಕೊಂಡಿದ್ರು ಅವರುಗಳು ಕೂಡ ಹೋಗಿ ಭೇಟಿ ಮಾಡಿದ್ದಾರೆ. ಈ ಹಿಂದೆ ಭೇಟಿಯಾಗಿದ್ರು ಸಚಿವೆ ಶಶಿಕಲಾ ಜೊಲ್ಲೆ. ರಮೇಶ್ ಮೂಲಕ ಸಿಎಂ ಮೇಲೆ ಒತ್ತಡ ತಂತ್ರವನ್ನ ಹಾಗಾದ್ರೆ ಇವರೆಲ್ಲರೂ ಅನುಸರಿಸ್ತಾ ಇದ್ದಾರಾ ಅನ್ನೋದು ಈಗಿರುವಂತ ಹೊಸ ಚರ್ಚೆ.
ವಿಚಾರ ಇಲ್ಲಿ ನಾವು ಗಮನಿಸಲೇಬೇಕಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಇಂದ ಹೊರಬರುವಂತ ಟೈಮ್ ನಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಪಕ್ಷ ಸೇರುವಂತ ಟೈಮ್ ನಲ್ಲಿ ನೇತೃತ್ವ ವಹಿಸಿಕೊಂಡಿದ್ದು ಇದೇ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರು ನೇತೃತ್ವ ವಹಿಸಿದ್ರು, ಹೊರಗಡೆ ಬಂದ್ರು. ಸೊ ತಮ್ಮದೇ ಒಂದು ಟೀಮ್ ಅನ್ನ ಕಟ್ಕೊಂಡು ಬಂದು ಬಿಜೆಪಿಲಿ ಯಾವ ತರ ಒಂದು ಒತ್ತಡ ತಂತ್ರವನ್ನ ಹಾಕಿದ್ರು, ಡಿಮ್ಯಾಂಡ್ ಗಳನ್ನ ಇಟ್ರು ಅನ್ನೋದನ್ನ ನಾವು ಗಮನಿಸಿದ್ವಿ. ಸೊ ಈಗ ಬಿಜೆಪಿಗೆ ಬಂದ ಮೇಲೂ ಕೂಡ ತಮ್ಮ ಪವರ್ ಏನು ಅನ್ನೋದನ್ನ ಸಾಹುಕಾರ್ ಸಾಬೀತುಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಹೈಕಮಾಂಡ್ಗೂ ಕೂಡ ಹತ್ರ ಆಗಿದ್ದಾರೆ, ಇನ್ನೊಂದ್ ಕಡೆ ಸಿಎಂ BS ಯಡಿಯೂರಪ್ಪ ಅವ್ರಿಗೂ ಕೂಡ ಅತ್ಯಾಪ್ತರಾಗಿದ್ದಾರೆ ರಮೇಶ್ ಜಾರಕಿಹೊಳಿ. ಇಲ್ಲಿ ಯಾವ ತರ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅಂತಂದ್ರೆ, ಮೂಲ ಬಿಜೆಪಿಗರು ಅವ್ರ ಮನೆಗೆ ಬಂದು ನಮಗೆ ಸಚಿವ ಸ್ಥಾನ ಕೊಡಿಸಿ ಅಂತ ಹೇಳುವಷ್ಟರ ಮಟ್ಟಿಗೆ. ಹಾಗಾದ್ರೆ ಸಂಪುಟ ಪುನಾರಚನೆ ಅನ್ನೋದು ಬಹುತೇಕ ಫಿಕ್ಸ್. ಹಳಬರನ್ನ ಕೈ ಬಿಡೋದು ಖಚಿತ ಆಗ್ತಾ ಇದೆಯಾ? ಹಾಗಾದ್ರೆ ಹಳಬರನ್ನ ತೆಗೀರಿ ಅಂತ ಆಕಾಂಕ್ಷಿಗಳು ಒತ್ತಡವನ್ನ ಹಾಕ್ತಾ ಇದ್ದಾರಾ? ಹಾಗಾದ್ರೆ ಇಲ್ಲಿ ಸಂಪುಟ ವಿಸ್ತರಣೆನ ಅಥವಾ ಪುನರ್ರಚನೆನ ಅಂತ ಚರ್ಚೆಗಳಾಗ್ತಾ ಇತ್ತಲ್ಲ, ಇಲ್ಲಿ ಪುನರ್ರಚನೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಅಂತಂದ್ರೆ ಈಗ ಹೊಸಬ್ರಿಗೆ ಚಾನ್ಸ್ ಅನ್ನ ಕೊಡಬೇಕು ಅಂತಂದ್ರೆ ಹಳಬ್ರು ಯಾರ್ಯಾರಿದ್ದಾರೆ ಸೊ ಅವ್ರನ್ನ ಈಗ ಬಿಡೋದು, ಸಂಪುಟದಿಂದ ಕೈ ಬಿಟ್ಟು ಮತ್ತಷ್ಟು ಜನರಿಗೆ ಅವಕಾಶವನ್ನ ಮಾಡಿಕೊಡೋದು. ವಿಸ್ತರಣೆ ಅಂತಂದ್ರೆ ಜಾಸ್ತಿ ಜನರಿಗೆ ಅವಕಾಶ ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮೇಜರ್ ಸರ್ಜರಿ ಮಾಡ್ಬೇಕಂತಂದ್ರೆ ಅದು ಪುನರ್ರಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಯಡಿಯೂರಪ್ಪ ಅವರು ಫಿಕ್ಸ್ ಆಗಿದ್ದಾರಾ ಅಂತ ಚರ್ಚೆಗಳಾಗ್ತಿರೋದು. ಈ ಮಧ್ಯದಲ್ಲಿ ಚಿತ್ರದುರ್ಗದ ಶಾಸಕ ತಿಪ್ಪಾರೆಡ್ಡಿ ಅವರು ಈ ಹಿಂದೆನೂ ಕೂಡ ಒತ್ತಡ ಹಾಕ್ತಾ ಇದ್ರು, ನಾನ್ ಹಿರಿಯನಿದ್ದೀನಿ, 6 ಸಲ MLA ಆಗಿದ್ದೀನಿ, ನನಗೂ ಸಚಿವ ಸ್ಥಾನ ಕೊಡಿ ಅಂತ ಈ ಹಿಂದೆನೂ ಕೇಳ್ಕೊಂಡಿದ್ರು. ಈಗಲೂ ಮತ್ತೆ ಚಿತ್ರದುರ್ಗದ MLA ತಿಪ್ಪಾರೆಡ್ಡಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಈಗ ಕ್ಯಾಬಿನೆಟ್ ನಿನ್ನೆ ಸಾಹೇಬರು ಎಕ್ಸ್ಪೆನ್ಷನ್ ಮಾಡ್ತೀವಿ, ಕೆಲವೊಬ್ರು ತೆಗಿತೀವಿ, ಕೆಲವೊಬ್ರು ತೊಗೊಂತೀವಿ ಅಂದಕ್ಕೆ ಇವತ್ತು ಸ್ವಲ್ಪ ವಿಶೇಷವಾಗಿ ಕಾಣಕತ್ತದೆ. ನಾವು ಬಂದಿರೋದು ನಿಮಗೆ ನಾಳೆ ಗೊತ್ತಾಗ್ತದೆ, ಯಾಕಂದ್ರೆ ನಾಳೆ ಕ್ಯಾಬಿನೆಟ್ ಆದಮೇಲೆ ನಮಗೆ ಕೆಲವೊಂದು ಪ್ರಾಜೆಕ್ಟ್ಗಳಿದ್ವು, ಅವು ಕ್ಲಿಯರ್ ಆಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೇವೆ. ನಾವು ಯಾರಿಗೂ ಹೆಚ್ಚಿನ ಒಂದು ಒತ್ತಡ ಆಗ್ತಿಲ್ಲ. ಎಲ್ಲರೂ ನಾವು ಫಸ್ಟಿಗೆ ಕೇಳಿದ್ದೇವೆ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು, ಫಸ್ಟಿಗೆ ಅಪ್ಲಿಕೇಶನ್ ಹಾಕಿದ್ದೇವೆ. ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂತ ಈಗ ಸರಿಯಾದಂಥ ಸಮಯನೂ ಅಲ್ಲ, ಹಂಗಾಗಿ ನಾವು ಯಾರು ಅವ್ರಿಗೆ ಒತ್ತಡ ಹಾಕಂಗಿಲ್ಲ. ಮತ್ತು ನಾನು ಎಲ್ಲರ ಹತ್ರನೂ ಹೋಗಿ ನನ್ನ ಹೆಸರು ಹೇಳಿ ಅಂತ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಹೊಸತನದಲ್ಲಿ ಹೊಸ ಮಂತ್ರಿಮಂಡಲ ಜೊತೆಗೆ, ಹೊಸ ಕಾರ್ಯಕ್ರಮಗಳ ಜೊತೆಗೆ, ಹೊಸತನದ ಗಾಳಿಯೊಡನೆ ಮುಂದಿನ ಚುನಾವಣೆಗೆ, ಸಾರ್ವತ್ರಿಕ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಸಜ್ಜಾಗಬೇಕಾಗಿದೆ. ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಬಾರಿ 6 ಬಾರಿ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕ, ಅನೇಕ ಬಾರಿ ಹೇಳಿದ ಹಾಗೆ 22 ವರ್ಷದ ಕೆಳಗೆ ನಾನು ಕರ್ನಾಟಕ ರಾಜ್ಯದ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿ ಕ್ಯಾಬಿನೆಟ್ ರ್ಯಾಂಕ್ ಕೆಲಸ ಮಾಡಿರ್ತಕ್ಕಂಥವನು. ಆಮೇಲೆ ರಾಜ್ಯದ ಬಿಜೆಪಿಯ ಅನೇಕ ಹಿರಿಯ ಶಾಸಕರಲ್ಲಿ ನಾನು ಕೂಡ ಒಬ್ಬನು. ಅದಕ್ಕೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ನನಗೆ ಒಂದು ಅವಕಾಶ ಮಾಡಿಕೊಟ್ರೆ ಜಿಲ್ಲೆಗೆ ಮತ್ತು ರಾಜ್ಯಕ್ಕೂ ಕೂಡ ಒಂದು ಉತ್ತಮ ಸೇವೆ ಮಾಡಬೇಕು ಅನ್ನೋ ಆಕಾಂಕ್ಷೆಯನ್ನು ಹೊಂದಿದ್ದೇನೆ. ಹೊಸ ಮುಖ ಬೇಕೆಂಬ ವಿಶ್ವನಾಥ್ ಹೇಳಿಕೆ ಅವ್ರಿಗೆ ಅರ್ಪಣೆ ಅಂತ ಸಿಎಂ ರಾಜಕೀಯ ಕಾರ್ಯದರ್ಶಿ MP ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಮಂತ್ರಿ ಮಾಡಿ ಅಂತ ಕೇಳಲ್ಲ ಅಂತಾನೂ ರೇಣುಕಾಚಾರ್ಯ ಹೇಳಿದ್ದಾರೆ. ಬಟ್ ರಮೇಶ್ ಜಾರಕಿಹೊಳಿ ಮನೆಗೆ ಹೋಗಿ ರೇಣುಕಾಚಾರ್ಯ ಯಾಕೆ ಲಾಭಿ ಮಾಡಿದ್ರು, ಅಲ್ಲಿ ರಿಕ್ವೆಸ್ಟ್ ಏನ್ ಮಾಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಚರ್ಚೆಗಳು ಅಫ್ಕೋರ್ಸ್ ಆಗ್ತಾ ಇದೆ. ಇದ್ರ ಮಧ್ಯದಲ್ಲಿ ನಾವೇನು ಹೋಗಿ ಕೇಳಲ್ಲ, ಬೀದಿಯಲ್ಲಿ ಕೇಳೋರಲ್ಲ ಸಚಿವ ಸ್ಥಾನ ನೀಡಬೇಕು ಅಂತ, ಅದನ್ನೆಲ್ಲ ಸಿಎಂ ನಿರ್ಧಾರ ಮಾಡ್ತಾರೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ನಿನ್ನೆ ದಿವಸ ಶಿರಾ ಮತ್ತು RR ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲವನ್ನು ಮತದಾರ ಅರಳಿಸಿದ್ದಾರೆ. ನಿನ್ನೆ ನಿಜವಾದ ದೀಪಾವಳಿ ಹಬ್ಬವನ್ನು ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ, ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರು ನಿಜವಾದ ಹಬ್ಬ ಆಚರಿಸಿದ್ವಿ. ಬೆಳಗ್ಗೆ ನಾವೆಲ್ಲ ಶಾಸಕ ಮಿತ್ರರು ಮಾನ್ಯ ಮುಖ್ಯಮಂತ್ರಿಗಳು ಅಭಿನಂದಿಸ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯದ BJP ಉಪಾಧ್ಯಕ್ಷ ವಿಜೇಂದ್ರ ಎರಡೂ ಜನ ಅಭಿನಂದಿಸಿ ನಮ್ಮ ಕ್ಷೇತ್ರದ ಸಮಸ್ಯೆಗಳು, ಅಭಿವೃದ್ಧಿ ಬಗ್ಗೆ ಭೇಟಿ ಮಾಡಿ ಚರ್ಚೆ ಮಾಡಿ, ನಮ್ಮ ರಾಜಗೌಡರು ಬೆಳ್ಳಿ ಪ್ರಕಾಶ್ ಸಾರಥ್ಯದಲ್ಲಿ ಅವ್ರ ಗಾಡಿಯಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡ್ಬಂದರು. ಶಂಕರ ಮುನಿಕೊಪ್ಪ, ಡಾಕ್ಟರ್ ಶಿವರಾಜ್ ಎಲ್ಲ ಬಂದ್ವಿ. ಇನ್ನು ಈ ಸಭೆ ಬಗ್ಗೆ ರಮೇಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದು ನಾನು ಯಾವುದೇ ಪವರ್ ಸೆಂಟರ್ ಅಲ್ಲ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ ಜೊತೆ ಬಂದವರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅಂತ ನಾನು ಹೇಳಕ್ ಆಗಲ್ಲ, ಯಾರನ್ನ ಮಂತ್ರಿ ಮಾಡಬೇಕು ಬಿಡಬೇಕು ಅನ್ನೋದೆಲ್ಲ ಅದು ಸಿಎಂ ಯಡಿಯೂರಪ್ಪ ಹಾಗೇನೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. DCM ಆಕಾಂಕ್ಷಿ ಅಲ್ಲ.
ನಾನ್ ಸಚಿವರಾಗಿದ್ದೀನಿ, ಒಳ್ಳೆ ಖಾತೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವರೇ, ರಮೇಶ್ ಜಾರಕಿಹೊಳಿಯೇ ಅಂತ ಸಾಹುಕಾರ್ ಪ್ರತಿಕ್ರಿಯೆ ಕೊಟ್ಟಿರೋದು. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಇಬ್ಬರು ರಿಪೋರ್ಟರ್ಸ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಒಬ್ರು ಕೃಷ್ಣ ಮತ್ತೊಬ್ರು ಶ್ರೀನಿವಾಸ್ ಅಲ್ಕಟ್ಟಿ. ಕೃಷ್ಣ, ಒಂದಿಷ್ಟು ಬೆಳವಣಿಗೆಗಳು ಏನಾಗ್ತಿದೆ? ಈ ಹಿಂದೆನೂ ಕೂಡ ಚರ್ಚೆಗೆ ಬರ್ತಾ ಇತ್ತು ಸಂಪುಟ ವಿಸ್ತರಣೆನ ಪುನರ್ರಚನೆನ ಅಂತ. ಆಗ್ಲೂ ಕೂಡ ಲಾಬಿ ಆಗ್ತಿತ್ತು, ಇಲ್ಲೂ ಆಗ್ತಿತ್ತು, ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಅಲ್ಲಿ ದೆಹಲಿಯಲ್ಲಿ ಕೂತ್ಕೊಂಡು ಕೂಡ ಲಾಬಿಯನ್ನ ಮಾಡ್ತಾ ಇದ್ರು. ಈಗ ರಮೇಶ್ ಜಾರಕಿಹೊಳಿ ಹಿಡ್ಕೊಂಡ್ರೆ ಕೆಲಸ ಆಗುತ್ತೆ ಅಂತ ಹೇಳಿ ಮೂಲ ಬಿಜೆಪಿಗರು ಹೋಗಿರೋದು, ರಮೇಶ್ ಜಾರಕಿಹೊಳಿ ಮತ್ತಷ್ಟು ಸ್ಟ್ರಾಂಗ್ ಆಗ್ತಿದಾರಾ ಅಂತ ಮತ್ತೊಂದು ಪ್ರಶ್ನೆ ಹುಟ್ಟಾಕುತ್ತೆ ಬಿಜೆಪಿಗೆ ಬಂದ ಮೇಲೆ. ಹಾಗಾದ್ರೆ ಈ ಆಕ್ಟಿವಿಟೀಸ್ ಮಧ್ಯದಲ್ಲಿ ಯಾರ್ಯಾರು ಹೋಗಿದ್ದಾರೆ, ಏನೆಲ್ಲ ಚರ್ಚೆಗಳಾಗಿದೆ, ಎಷ್ಟೊತ್ತು ಮಾತುಕತೆ ಆಗಿದೆ ಕೃಷ್ಣ? ಶರ್ಮಿತಾ, ಮೈತ್ರಿ ಸರ್ಕಾರದಲ್ಲಂತೂ ರಮೇಶ್ ಜಾರಕಿಹೊಳಿ ಅವರು ಪ್ರಭಾವಿಯಾದಂಥ ಲೀಡರ್ ಆಗಿ ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಬಿಜೆಪಿ ಸರ್ಕಾರದಲ್ಲಂತೂ ಅವರು ಪ್ರಭಾವಿಯುತವಾದಂತಹ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಮೂಲ ಬಿಜೆಪಿ ಶಾಸಕರೇ ರಮೇಶ್ ಜಾರಕಿಹೊಳಿನ ಭೇಟಿ ಮಾಡಿ ಒತ್ತಡವನ್ನು ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಹಿಂದೆ ಸಂಪುಟ ಪುನರಚನೆ ಆದಂಥ ಸಂದರ್ಭದಲ್ಲಿ, ಸಂಪುಟ ಪುನರಚನೆ ಅಂತ ವಿಷಯ ಚರ್ಚೆ ಆಗದಂಥ ಸಂದರ್ಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಕೂಡ ಎಲ್ಲ ಒಂದು ಕಡೆ ಕೈ ಬಿಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅದಾದ ನಂತರವಾಗಿ ಶಶಿಕಲಾ ಜೊಲ್ಲೆ ಅವರು ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ಭೇಟಿ ಮಾಡಿ ಒತ್ತಡವನ್ನು ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ನಾನು ಈಗ ತಾನೇ ಹೊಸದಾಗಿ ಬಂದಿದ್ದೀನಿ, ನಮ್ಮನ್ನು ಸಂಪುಟದಿಂದ ಕೈ ಬಿಡದಂತೆ ನೋಡ್ಕೊಳ್ಬೇಕು ನೀವು ಅನ್ನೋ ಒಂದು ಮಾತನ್ನು ರಮೇಶ್ ಜಾರಕಿಹೊಳಿ ಮುಖಾಂತರವಾಗಿ ಬಿಜೆಪಿ ಹೈಕಮಾಂಡ್ಗೆ ತಲುಪಿಸುವಂಥ ಒಂದು ಕೆಲಸವನ್ನು, ಮುಖ್ಯಮಂತ್ರಿಗಳು ಕೂಡ ತಲುಪಿಸುವಂಥ ಒಂದು ಕೆಲಸವನ್ನು ಜೊಲ್ಲೆ ಅವರು ಮಾಡಿದರು. ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ, ಅಂದರೆ ಸಂಪುಟ ಪುನರಚನೆ ವಿಸ್ತರಣೆ ಯಾವಾಗ ಚರ್ಚೆ ಆಗ್ತಾ ಇತ್ತು, ಮುಖ್ಯಮಂತ್ರಿಗಳು ಯಾವಾಗ ಹೇಳಕ್ಕೆ ಶುರು ಮಾಡಿದ್ರು, ಅದಾದ ಬೆನ್ನಲ್ಲೇ ಇವಾಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ರಮೇಶ್ ಜಾರಕಿಹೊಳಿಯನ್ನ ಭೇಟಿ ಮಾಡಿ ಒತ್ತಡ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ಹೈಕಮಾಂಡ್ ನಾಯಕರುಗಳು ಕೂಡ ಬಹಳ ಹತ್ತಿರವಾಗಿದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಮಾಜಿ ಸಿಎಂ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಏನಿದ್ದಾರೆ ಅವರ ಮುಖಾಂತರವಾಗಿ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಹತ್ತಿರವಾಗಿದ್ದಾರೆ. ಮತ್ತು ಪ್ರಭಾವಿಯುತವಾದಂತಹ ಒಂದು ಪ್ರಭಾವವನ್ನು ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದ್ದಾರೆ ರಮೇಶ್ ಜಾರಕಿಹೊಳಿ. ಅದಕ್ಕೋಸ್ಕರವಾಗಿಯೇ ರಮೇಶ್ ಜಾರಕಿಹೊಳಿ ಮುಖಾಂತರವಾಗಿ ನಾವು ಹೋದರೆ ನಮ್ಮ ಕೆಲಸ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ದಿನನಿತ್ಯ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ದಂಡೆ ರಮೇಶ್ ಜಾರಕಿಹೊಳಿಗೆ ಭೇಟಿ ಮಾಡೋಕ್ಕೆ ಬರ್ತಾ ಇರುವಂಥದ್ದು. ಇವಾಗ ಕುರಿತು ಕೂಡ ಪ್ರಮುಖವಾಗಿ ಬಿಜೆಪಿ ಹಿರಿಯ ನಾಯಕರಾಗಿರ್ತಕ್ಕಂಥ ರೇಣುಕಾಚಾರ್ಯ ಆಗಿರ್ಬೋದು, ರಾಜೇಗೌಡ ಆಗಿರ್ಬೋದು, ಹೀಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಪೂರ್ಣಿಮಾ ಶ್ರೀನಿವಾಸ್ ಸೇರಿದಂತೆ ಪ್ರಮುಖವಾಗಿ ಸಾಕಷ್ಟು ಆಕಾಂಕ್ಷಿಗಳು ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಒತ್ತಡ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನೀವು ಕೂಡ ಹೈಕಮಾಂಡ್ ಮಟ್ಟದಲ್ಲಿ, ಅಂದರೆ ನಮ್ಮ ಪಕ್ಷಕ್ಕಿಂತ ನೀವು ವಲಸಿಗರಿಂದ ಬಂದಿರ್ಬೋದು, ಆದರೆ ಹೈಕಮಾಂಡ್ ಮಟ್ಟದಲ್ಲಿ ನೀವು ಪ್ರಭಾವಿಯುತವಾದಂಥ ನಾಯಕರಾಗಿದ್ದೀರಿ. ಜೊತೆಗೆ ಹಿಂದೆ ಸರ್ಕಾರ, ಅಂದರೆ ಬಿಜೆಪಿ ಸರ್ಕಾರ ರಚನೆಗೂ ಕೂಡ ನೀವು ಪ್ರಮುಖವಾದಂಥ ಕಾರಣರಾಗಿದ್ದೀರಿ. ಮತ್ತು ಬಿಜೆಪಿ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರಿಗೂ ಕೂಡ ನೀವು ಬಹಳ ಹತ್ತಿರವಾಗಿದ್ದೀರಿ. ಹೀಗಾಗಿ ನಿಮ್ಮ ಮುಖಾಂತರ ಹೋದರೆ ನಮ್ಗೆ ಕೆಲಸ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಮ ಬಳಿ ಬಂದಿದ್ದೇವೆ, ನಮಗೆ ಸಚಿವ ಸ್ಥಾನ ಕೊಡಿಸಿ ಈ ಬಾರಿ ಅನ್ನೋ ಒಂದು ಒತ್ತಾಯವನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಇವತ್ತು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಮೂಲ ಬಿಜೆಪಿಗಿಂತ ವಲಸಿಗರಾಗಿರ್ತಕ್ಕಂಥ ಏನು ಕಾಂಗ್ರೆಸ್ ನಾವು ನೋಡ್ತಾ ಇದೀವಿ, ರಾಜಕಾರಣದಲ್ಲಿ ಒಂದು ಸಮುದಾಯದ ಸ್ವಾಮೀಜಿಗಳು ಎಂಟ್ರಿ ಆಗೋದು, ಇಂಥವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳೋದು, ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಎಲ್ಲ ಸಮುದಾಯದ ಸ್ವಾಮೀಜಿಗಳು ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ ರಾಜಕಾರಣದಲ್ಲಿ. ಇಲ್ಲಿ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿ ಒಬ್ರು ಕೂಡ ಲಾಭಿಯನ್ನ ಮಾಡ್ತಾ ಇದ್ದಾರೆ ಅಂತ. ಸೊ ಯಾರ ಪರವಾಗಿ ಲಾಭಿ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಗೊತ್ತಾಯ್ತಾ? ಶರ್ಮಿತಾ, ಮುಖ್ಯವಾಗಿ ಅಲ್ಲಿ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಸ್ವಾಮೀಜಿಗಳು ಅಂದರೆ ಅದು ಪ್ರಸನ್ನಾನಂದ ಸ್ವಾಮೀಜಿಗಳು ಈಗಾಗಲೇ ಎಷ್ಟಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಹೋರಾಟವನ್ನು ಆ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತಂದರೆ ಇಬ್ಬರು ನಾಯಕರುಗಳ ಪರವಾಗಿ DCM ಸ್ಥಾನಕ್ಕೂ ಕೂಡ ಕೊಡಬೇಕು ಅನ್ನೋದ್ರ ಬಗ್ಗೆ ಒತ್ತಾಯವನ್ನು ಮಾಡ್ತಿದ್ದಾರೆ ಅನ್ನೋದು ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ವಾಲ್ಮೀಕಿ ಸಮುದಾಯದ ಪ್ರಭಾವಿಯುತವಾದಂಥ ನಾಯಕ, ಅವರಿಗೆ DCM ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ DCM ಸ್ಥಾನದ ರೇಸ್ನಲ್ಲಿ ಇರುವಂಥದ್ದು ಅದು ಶ್ರೀರಾಮುಲು ಅವರು ಕೂಡ DCM ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಶ್ರೀರಾಮುಲು ಅವರು ಕೂಡ ಸ್ವಾಮೀಜಿ ಮುಖಾಂತರವಾಗಿ ಒತ್ತಡ ತಂತ್ರವನ್ನು ಮಾಡ್ತಿದ್ದಾರೆ ಅನ್ನೋಂಥದ್ದು ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಏನಂತಂದರೆ ರಾಜೇಗೌಡರು ಕೂಡ ವಾಲ್ಮೀಕಿ ಸಮುದಾಯದ ಶಾಸಕರು, ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು. ಈ ಮೂಲಕವಾಗಿ ತಮ್ಮ ಸ್ವಾಮೀಜಿಗಳ ಅಂದರೆ ತಮ್ಮ ಸಮುದಾಯದ ಸ್ವಾಮೀಜಿಗಳ ಮುಖಾಂತರವಾಗಿ ಸಚಿವ ಸ್ಥಾನವನ್ನು ಪಡೆದುಕೊಳ್ಳುವಂಥದ್ದಾಗಿರ್ಬೋದು, ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಉನ್ನತ ಮಟ್ಟದ ಹುದ್ದೆಯನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಶಾಸಕರು ಈ ರೀತಿಯಾದಂಥ ತಂತ್ರವನ್ನು ಮಾಡ್ತಿದ್ದಾರೆ. ಅಂದರೆ ಸ್ವಾಮೀಜಿಗಳ ಮುಖಾಂತರವಾಗಿ ತಂತ್ರವನ್ನು ಮಾಡ್ತಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಕೃಷ್ಣ, ಪ್ಲೀಸ್ ಬಿ ಆನ್ಲೈನ್ ಶ್ರೀನಿವಾಸ್ ಅಲ್ಕಟ್ಟಿ. ಮತ್ತೆ ನಿಮ್ಮಿಂದ ಇನ್ಫಾರ್ಮೇಶನ್ ಅನ್ನು ಪಡ್ಕೊಳ್ತೀನಿ ಒಂದು ಬ್ರೇಕ್ ಆದ್ಮೇಲೆ.
ರಾಜಾಹುಲಿ ಪ್ಲಾನೇ ಬೇರೆ ಇದೆ. ಹಲವರಿಗೆ ಕಾದಿದೆ ಬಿಗ್ ಶಾಕ್. ಇದು ರಾಜಾಹುಲಿ ದಾಳದ ಕಥೆ. ಬಿಎಸ್ವೈ ಸಂಪುಟದಿಂದ ಯಾರು ಔಟ್ ಆಗ್ತಾರೆ? ಬಿಎಸ್ವೈ ಸಂಪುಟಕ್ಕೆ ಸೇರುವಂತ ಶಾಸಕರು ಹಾಗಾದ್ರೆ ಯಾರ್ಯಾರು ಇನ್ ಆಗ್ತಾರೆ? ಕಮಲದ ಮನೆಯಲ್ಲಿ ತೇಲಾಡ್ತಿರುವಂತ ಹೆಸರುಗಳು ಯಾರ್ಯಾರ್ದು? ಇಲ್ಲಿ ಮಂತ್ರಿ ಸ್ಥಾನ ಕಳ್ಕೊಳ್ಳುವಂತ ಪಟ್ಟಿಯಲ್ಲಿ 5 ಹೆಸರುಗಳು ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ. 5ರನ್ನ ಸಂಪುಟದಿಂದ ಕೈಬಿಟ್ಟು ಮತ್ತೆ 3 ಮಂತ್ರಿ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಬಿಜೆಪಿ ಮೂಲಗಳಿಂದಲೇ ಮಾಹಿತಿ ಸಿಕ್ಕಿರೋದು. ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗ್ತಾ ಇದೆ. ಇಲ್ಲಿ 5ರಿಗೆ ಕುರ್ಚಿ ಕಂಟಕ ಎದುರಾಗಿದೆ. ಅವರನ್ನ ಕೈಬಿಟ್ಟು 3ರಿಗೆ ಮಂತ್ರಿ ಸ್ಥಾನ ನೀಡುವಂತ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಯಾರ್ಯಾರು ಔಟ್ ಆಗ್ತಾರೆ? ಸಿಸಿ ಪಾಟೀಲ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಪ್ರಭು ಚೌಹಾಣ್ ಅವರಿಗೆ ಕೊಕ್ ಕೊಡುವಂತ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಲ್ಕಟ್ಟಿ. ಯಾವಾಗ ಸಂಪುಟ ಪುನರಚನೆ ವಿಸ್ತರಣೆ ಅಂತೆಲ್ಲ ಚರ್ಚೆಗಳು ಬಂದಾಗ ಇಲ್ಲ ಪುನರಚನೆ ಆಗುತ್ತೆ, ಒಂದಿಷ್ಟು ಜನರನ್ನ ಕೈ ಬಿಡ್ತಾರೆ ಅಂತ ಚರ್ಚೆಗಳಾಗ್ತಿತ್ತು. ಸೊ ಇದು ಪ್ರಬಲವಾಗ್ತಾ ಹೋಗ್ತಾ ಇದೆ. ಇನ್ನೇನು ಹತ್ರ ಬಂತು ಟೈಮ್ ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ಯಾರ್ಯಾರನ್ನ ಕೈ ಬಿಡ್ಬೋದು, ಯಾವ್ಯಾವ ಆಧಾರದಲ್ಲಿ ಕೈ ಬಿಡ್ಬೋದು, ಏನ್ ಸಿಗ್ತಾ ಇದೆ ಮಾಹಿತಿ? ಶರ್ಮಿತಾ, ಪ್ರಮುಖವಾಗಿ ಬೈ ಎಲೆಕ್ಷನ್ ಆದ ಬಳಿಕ ಒಂದು ಸಂಪುಟ ಪುನರಚನೆ ವಿಚಾರ ಸಾಕಷ್ಟು ಗರಿಗೆದಿರಿದೆ ಬಿಜೆಪಿಯಲ್ಲಿ ಅಂತ ಹೇಳ್ಬೋದು. ಪ್ರಮುಖವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇಂಥ ಒಂದು ಸೂಚನೆ ನೀಡಿದ್ದಾರೆ. ಸಂಪುಟ ಪುನರಚನೆ ಆದ್ರೆ ಕೆಲವೊಂದಿಷ್ಟು ಜನರನ್ನ ಅನಿವಾರ್ಯವಾಗಿ ಕೈ ಬಿಡಬೇಕಾಗತ್ತೆ, ಕೆಲವಷ್ಟು ಜನರಿಗೆ ಅವಕಾಶವನ್ನು ಕೊಡಬೇಕಾಗತ್ತೆ ಅಂತಕ್ಕಂಥ ಒಂದು ಮಾತನ್ನು ಯಾವಾಗ ಹೇಳಿದ್ರು. ಹೀಗಾಗಿ ಗರಿಗೆದಿರದ ಒಂದು ವಾತಾವರಣ ಬಿಜೆಪಿಯಲ್ಲಿ ಮತ್ತು ಸರ್ಕಾರದಲ್ಲಿ ಎದ್ದಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಕೆಲವೊಂದು ಸಚಿವರನ್ನ ಕೈ ಬಿಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಸಿಸಿ ಪಾಟೀಲ್ ಆಗಿರ್ಬೋದು, ಪ್ರಭು ಚವ್ಹಾಣ್ ಆಗಿರ್ಬೋದು, ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಪ್ರಮುಖವಾಗಿ ಕೇಳಿ ಇದೆ. ಅದರಲ್ಲೂ ಕೂಡ ಬೆಳಗಾವಿಯಿಂದ ಉಮೇಶ್ ಕತ್ತಿ ಅವರನ್ನ ಸೇರಿಸ್ಕೋಬೇಕಾದ್ರೆ ಅಲ್ಲಿ ಒಬ್ಬರನ್ನ ಕೈ ಬಿಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನ ಮುಂದಿದೆ. ಹೀಗಾಗಿ ಅಲ್ಲಿ ಶಶಿಕಲಾ ಜೊಲ್ಲೆ ಅವರನ್ನ ಕೈ ಬಿಟ್ಟು ಒಂದ್ ವೇಳೆ ಅಲ್ಲಿ ಉಮೇಶ್ ಕತ್ತಿ ಅವರು ಕೊಟ್ಟಿದ್ದೆ ಆದ್ರೆ ಶಶಿಕಲಾ ಅವರ ಜೊಲ್ಲೆ ಒಂದು ಪ್ಲೇಸ್ಗೆ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನ ತರಬೇಕು ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ಒಂದು ಬಿಜೆಪಿ ವಲಯದಲ್ಲಿ ಆಗ್ತಿದೆ. ಅಂದ್ರೆ ಪ್ರಮುಖವಾಗಿ ಉಮೇಶ್ ಕತ್ತಿ ಸೇರಿದಂತೆ ಆರ್ ಶಂಕರ್ ಆಗಿರ್ಬೋದು, MTB ನಾಗರಾಜ್ ಆಗಿರ್ಬೋದು, ಇದೀಗ ತಾನೇ ಗೆದ್ದಿರ್ತಕ್ಕಂಥ ಮುನಿರತ್ನ ಅವರು ಕೂಡ ಒಂದು ಸಚಿವ ಸ್ಥಾನ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಮುಖ್ಯಮಂತ್ರಿ ಹೇಳ್ತಾನೆ ಬಂದಿದ್ರು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅಂತಕ್ಕಂಥ ವಿಚಾರ ಕೂಡ ದೊಡ್ಡ ಪ್ರಶ್ನೆ ಕೂಡ ಒಂದು ಬಿಜೆಪಿ ಆಕಾಂಕ್ಷೆಯನ್ನ ಕಾಡ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಯಡಿಯೂರಪ್ಪನವರು ದೆಹಲಿಗೆ ಹೋಗಬೇಕು, ದೆಹಲಿಗೆ ಹೋಗಿ ಅಲ್ಲಿ ಚರ್ಚೆ ಆಗ್ಬೇಕು. ಅಂದ್ರೆ ಪುನರಚನೆ ಮಾಡ್ಬೇಕಾ ಅಥವಾ ಸಂಪುಟ ವಿಸ್ತರಣೆ ಮಾಡ್ಬೇಕಾ ಅಂತಕ್ಕಂಥದ್ದು. ಅಲ್ಲಿ ಚರ್ಚೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರನ್ನ ಕೈ ಬಿಡಬೇಕು, ಯಾರನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರ ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಆಗುತ್ತೆ. ಅದೇನೇ ಇರಲಿ, ತೀರ್ಮಾನಕ್ಕಿಂತ ಮುಂಚಿತವಾಗಿನೇ ಕೆಲವೊಂದು ಆಕಾಂಕ್ಷಿಗಳು ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮುಖಂಡರ ಮೇಲೆ, ನಾಯಕರ ಮೇಲೆ ಒತ್ತಡವನ್ನ ಹೇರ್ತಕ್ಕಂಥ ಕೆಲಸ ಆಕಾಂಕ್ಷಿಗಳು ಇದೀಗ ನಡೆಸಿದ್ದಾರೆ. ಅಂತಿಮವಾಗಿ ಯಡಿಯೂರಪ್ಪ ದೆಹಲಿಗೆ ಹೋಗಿನೇ ಒಂದು ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನ ಪ್ರಕಟ ಮಾಡತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಶ್ರೀನಿವಾಸ್ ಹಲ್ಕಟ್ಟಿ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಬಿಜೆಪಿ ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನೀವು ಕೂತಲ್ಲೇ ತಿಳ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.comಗೆ ಲಾಗಿನ್ ಮಾಡಿ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ಶಾಕ್, ಮಂತ್ರಿ ಯೋಗ ಸಿಗೋದಿಲ್ಲ. ಬಿಎಸ್ವೈ ಮಾಸ್ಟರ್ ಪ್ಲಾನ್ ಏನು? ಇದು ಸೈನಿಕ ಸೈಡ್ ಲೈನ್ ಆಗ್ತಿರೋಷ್ಟು. ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಸಂಪುಟ ಸರ್ಕಸ್ ನಡೀತಾ ಇದೆ. ಇಲ್ಲಿ ಯೋಗೇಶ್ವರ್ಗೆ ಕೈ ತಪ್ಪುತ್ತಾ ಸಚಿವ ಸ್ಥಾನ. ಇದಕ್ಕೆ ಕಾರಣ ಕೂಡ ಇದೆ. ಚನ್ನಪಟ್ಟಣದ ನಾಯಕನಿಗೆ ಹಾಗಾದ್ರೆ ಮಂತ್ರಿಗಿರಿ ಸಿಗೋ ನಿಟ್ಟಿನಲ್ಲಿ ಇವರನ್ನ ಕೈ ಬಿಡಲಾಗತ್ತಾ? ಆಪರೇಷನ್ ಕಮಲ ಆದಂತ ಸಂದರ್ಭದಲ್ಲಿ ಬಿಜೆಪಿ ಪಕ್ಷ ಆಡಳಿತ ಪಕ್ಷವಾಗುವಂತ ನಿಟ್ಟಿನಲ್ಲಿ ಏನೆಲ್ಲ ಕಸರತ್ತುಗಳಾಗ್ತಾ ಇತ್ತು, ಆ ಟೈಮ್ನಲ್ಲಿ ಯೋಗೇಶ್ವರ್ ಪಾತ್ರ ಬಹಳ ಮಹತ್ವದಾಗಿತ್ತು. ಅವ್ರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಈಗ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಸಂಪುಟ ಸರ್ಕಸ್ ಏನಾಗ್ತಾ ಇದೆ? ಸೈನಿಕರಿಗೆ ಹಾಗಾದ್ರೆ ಶಾಕ್ ಆಗಿದೆಯಾ? ಇದಕ್ಕೆ ಕಾರಣ ಏನು ಅಂತಂದ್ರೆ ನೂತನ MLC ಪುಟ್ಟಣ್ಣಗೆ ಸಚಿವ ಸ್ಥಾನ ನೀಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಶಿಕ್ಷಕರ ಕ್ಷೇತ್ರದಿಂದ 4ನೇ ಬಾರಿ ಗೆದ್ದಿದ್ದಾರೆ. ಅವರು ಚನ್ನಪಟ್ಟಣ ತಾಲೂಕು ಕಾಡಂಕನಹಳ್ಳಿ ಗ್ರಾಮದ ಪುಟ್ಟಣ್ಣ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಯೋಗೇಶ್ವರ್ಗೆ ಕೈ ತಪ್ಪುವಂತ ಸಾಧ್ಯತೆ ಇದೆ. ಸಚಿವ ಸ್ಥಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೈನಿಕ. ಈ ಹಿಂದೆ ಸಿಎಂ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಯೋಗೇಶ್ವರ್ಗೆ ಹಾಗಾದ್ರೆ ಶಾಕ್ ಕೊಡ್ತಾರಾ ಯಡಿಯೂರಪ್ಪನವರು ಅನ್ನೋದನ್ನ ನೋಡ್ಬೇಕಾಗತ್ತೆ. ಇಲ್ಲಿ ಒಂದು ವಿಚಾರ, MLC ಪುಟ್ಟಣ್ಣಗೆ
ಸಚಿವ ಸ್ಥಾನ ಕೊಡೋ ನಿಟ್ಟಿನಲ್ಲಿ ಯೋಗೇಶ್ವರ್ ಕೈ ಬಿಡೋದು ಅಂತ. ಮತ್ತೊಂದು ವಿಚಾರ ಏನು ಅಂದ್ರೆ, ಈ ಹಿಂದೆ ಬಹಿರಂಗವಾಗಿ ಯೋಗೇಶ್ವರ್ ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಬಿಜೆಪಿ ವಿರುದ್ಧ, ಯಡಿಯೂರಪ್ಪ ವಿರುದ್ಧ ಅದೇ ಮುಳುವಾಗಬಹುದು ಅಂತ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಆಲ್ಮೋಸ್ಟ್ ಯೋಗೇಶ್ವರ್ಗೆ ಇನ್ನೇನು ಸಿಕ್ಕೇ ಬಿಡುತ್ತೆ ಅಂತ ಸ್ವಲ್ಪ ದಿನಗಳ ಹಿಂದೆ ಚರ್ಚೆ ಆಗ್ತಾ ಇತ್ತು. ಬಟ್ ಪುಟ್ಟಣ್ಣಗೆ ಸಚಿವ ಸ್ಥಾನ ಕೊಡಬೇಕು ಅಂದ್ರೆ ಯೋಗೇಶ್ವರ್ಗೆ ಆಗಲ್ಲ ಅಂತ. ಸೊ ಈಗ ಏನೇನ್ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಯೋಗೇಶ್ವರ್ಗೆ ಈಗ ಟಕ್ಕರ್ ಕೊಡೋದಿಲ್ಲ ಮಂತ್ರಿ ಸ್ಥಾನ ಅಂತ ಚರ್ಚೆಗಳೇನೇನಾಗ್ತಿದೆ? ಶರ್ಮಿತಾ, ಏನಂದ್ರೆ ಈಗ ಉಪಚುನಾವಣೆಯ ಬಳಿಕ ಏನು ಸಂಪುಟ ವಿಸ್ತರಣೆಯ ಅಥವಾ ಪುನರ್ರಚನೆಯ ವಿಚಾರದಲ್ಲಿ ಈಗ ರಾಮನಗರ ಜಿಲ್ಲೆಯಿಂದ, ಅದರಲ್ಲೂ ವಿಶೇಷವಾಗಿ ಈಗ ಚನ್ನಪಟ್ಟಣ ಇಬ್ಬರಿಗೆ ಒಂದು ಸಚಿವ ಸ್ಥಾನ ಅನ್ನುವಂಥದ್ದು ಚರ್ಚೆಗಳು ನಡೀತಾ ಇತ್ತು. ಅದರಲ್ಲಿ ಈಗ ಪುಟ್ಟಣ್ಣ ಅವರು ನಿನ್ನೆ ನಡೆದಂತ ಶಿಕ್ಷಕರ ಕ್ಷೇತ್ರದಲ್ಲಿ ಒಂದು ಅಭೂತಪೂರ್ವ ಜಯವನ್ನ ಗಳಿಸಿದ್ದಾರೆ. ಹಾಗೆ ಇವರು 4ನೇ ಬಾರಿ ಆಯ್ಕೆಯಾಗಿರುವಂತದ್ದು, ಹಾಗೆ ಉಪಸಭಾಪತಿಯು ಕೂಡ ಆಗಿದ್ದಂತವ್ರು ಈ ಹಿಂದೆ. ಈ ನಿಟ್ಟಿನಲ್ಲಿ ಈಗ ಯೋಗೇಶ್ವರ್ ಅವರು ಕೂಡ ಹಿಂದೆಯಿಂದನೂ ಕೂಡ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗ್ತಾರೆ ಎನ್ನುವಂತ ಒಂದು ಸುದ್ದಿಗಳು ಕೂಡ ಹರಿದಾಡ್ತಾ ಇತ್ತು. ಆದ್ರೆ ಕೆಲ ಬಿಜೆಪಿಯ ಪ್ರಭಾವಿ ನಾಯಕರೇ ಯೋಗೇಶ್ವರ್ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಕೊಟ್ಟಂತ ಹಿನ್ನೆಲೆ, ಹಾಗೆ ಯೋಗೇಶ್ವರ್ ಅವರು ಸಿಎಂ ಯಡಿಯೂರಪ್ಪನವರ ವಿರುದ್ಧವಾಗಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಂತ ವಿಚಾರಗಳಾಗಿರ್ಬೋದು. ಈ ಎಲ್ಲ ವಿಚಾರಗಳನ್ನ ಪರಿಗಣನೆಗೆ ತಗೊಂಡಂತ ಸಿಎಂ ಯಡಿಯೂರಪ್ಪನವರು ಯೋಗೇಶ್ವರ್ ಅವರಿಗೆ ಒಂದು ಸಂಪುಟದಲ್ಲಿ ಸೇರಿಸಿಕೊಳ್ಳುವ ವಿಚಾರವಾಗಿ ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಸಂಪುಟದಲ್ಲಿ ಇರುವಂತಹ ಸಚಿವರುಗಳೇ ಯೋಗೇಶ್ವರ್ ವಿರುದ್ಧ ಒಂದು ತಂತ್ರವನ್ನ ಮಾಡಿದ್ರು. ಹಾಗೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಒಂದು ಸ್ಥಾನವನ್ನ ಕೊಡಬಾರದು ಅಂತ ಹೇಳಿ ಹೈಕಮಾಂಡ್ಗೂ ಕೂಡ ದೂರನ್ನ ಕೊಟ್ಟಿದ್ದಂತನ್ನ ನಾವು ಗಮನಿಸಬಹುದು. ಆದ್ರೆ ಇವಾಗ ಪುಟ್ಟಣ್ಣ ಕೂಡ ಚನ್ನಪಟ್ಟಣ ತಾಲೂಕಿನ ಕಾಡಂಕನಹಳ್ಳಿ ಗ್ರಾಮದವರಾಗಿದ್ದಾರೆ. ಹಾಗೆ ಇವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವ್ರು. ಯೋಗೇಶ್ವರ್ ಅಷ್ಟೇ ಒಂದು ಪ್ರಭಾವವನ್ನ ಇಟ್ಕೊಂಡಿರುವಂತ ಪುಟ್ಟಣ್ಣಗೆ ಸಚಿವ ಸ್ಥಾನ ಕೊಟ್ರೆ ರಾಮನಗರ ಜಿಲ್ಲೆ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಒಂದು ಸ್ಕೋಪ್ ಬರ್ತದೆ. ಹಾಗೆ ಪುಟ್ಟಣ್ಣ ವಿರುದ್ಧ ಯಾರು ಇಲ್ಲಿ ಧ್ವನಿ ಎತ್ತುವಂತವ್ರು ಇಲ್ಲ. ಆದ್ರೆ ಯೋಗೇಶ್ವರ್ಗೆ ಸಾಕಷ್ಟು ವಿರೋಧ ಇರೋದ್ರಿಂದ ಪುಟ್ಟಣ್ಣವರವರಿಗೆ ಒಂದು ಸ್ಥಾನವನ್ನ ಕಲ್ಪಿಸೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಎನ್ನುವಂತ ಮಾಹಿತಿಯು ಕೂಡ ಲಭ್ಯ ಇದೆ. ಶರ್ಮಿತಾ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.